ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ಸೊಲ್ಯೂಷನನ್ನು ತೊಗೊಂಡು ಬಂದಿದ್ದೀನಿ. ಯಾರ್ಯಾರು ಹೊಸ್ದಾಗಿ ಬಿಗಿನರ್ಸ್ ಇದ್ದೀರಾ, ಎಂಬ್ರಾಯ್ಡ್ರಿ ಮಿಷಿನನ್ನು ತಗೊಂಡು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಅವರೆಲ್ಲನೂ ಕೂಡ ಫೇಸ್ ಮಾಡೋವಂಥ ಪ್ರಾಬ್ಲಮ್ಸ್ಗಳನ್ನ ನಾನು ಕೂಡ ಫೇಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನೇನಾದರೂ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ನಾನು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿರೋದೇನಂತಂದರೆ, ನಾನು ನೋಡಿ ಇಲ್ಲಿ ನಾನು ರಾಲ್ಸನ್ 130 ಎಂಬ್ರಾಯ್ಡ್ರಿ ಮಿಷಿನ್, ಜಿಗ್ಸಾಗ್ ಮಿಷಿನನ್ನು ತೊಗೊಂಡು ನಾನು ಅದನ್ನು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿದ್ದೀನಿ. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ, ಈ ಮೋಟ್ರನ್ನು ನಾನು ಫಿಕ್ಸ್ ಮಾಡಿಸ್ಕೊಂಡಿದ್ದೆ. ಬಟ್ ನನಗೆ ಇದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಸೊ ನಾನು ಹಾಗಾಗಿ ಮೋಟ್ರನ್ನು ಚೇಂಜ್ ಮಾಡಿದೆ. ಯಾವುದು, ನಾನು ದರ್ಬಿ ಮೋಟ್ರನ್ನು ತೊಗೊಂಡಿದ್ದೀನಿ. ಸರ್ವೋ ಮೋಟ್ರನ್ನು ನಾನು ಹಾಕ್ಸ್ಕೊಂಡಿಲ್ಲ. ಸೊ ಹಾಗಾಗಿ ಈ ಒಂದು ದರ್ಬಿ ಮೋಟ್ರ್ ಏನಿದೆ, ಇದು ಸ್ಪೀಡ್ ಕಂಟ್ರೋಲ್ ಇರೋದಿಲ್ಲ. ನಾವು ಸರ್ವೋ ಮೋಟ್ರಲ್ಲಿ ನಮಗೆ ಎಷ್ಟು ಬೇಕೋ ಸ್ಪೀಡನ್ನ ಸೆಟ್ ಮಾಡ್ಕೋಬೋದು. ಬಟ್ ಈ ಒಂದು ಮೋಟರಲ್ಲಿ ಯಾವುದೇ ಸೆಟ್ಟಿಂಗ್ಸ್ ಇರೋದಿಲ್ಲ, ಸ್ಪೀಡ್ ಕಂಟ್ರೋಲ್ ಕೂಡ ಇರೋದಿಲ್ಲ. ಹಾಗಾಗಿ ನಾವು ಬಿಗಿನರ್ಸ್ ಏನಿದ್ದೀವಿ, ನಮಗೆ ಈ ಒಂದು ಮೋಟ್ರ್ ಹಾಕ್ಸ್ಕೊಂಡು ನಾವು ಯಾವ ರೀತಿ ಅದನ್ನು ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡು ನಾವು ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲ್ಲ. ತುಂಬ ಪ್ರಾಬ್ಲಮ್ಸ್ಗಳನ್ನ ನಾವು ಸ್ಟಾರ್ಟಿಂಗು ಫೇಸ್ ಮಾಡ್ತೀವಿ ಫ್ರೆಂಡ್ಸ್. ಹಾಗಾಗಿ ನಾನು ಇದಕ್ಕೊಂದು ಸೊಲ್ಯೂಷನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಏನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತಂದರೆ ನೋಡಿ, ಇದು ಪೆಟಲ್ಲು. ಇದನ್ನು ನಾನು ಯಾವ ರೀತಿ ಮೋಟ್ರನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಸೆಟ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ನೋಡಿ ಫ್ರೆಂಡ್, ಇಲ್ಲಿ ನಮಗೆ ಎಷ್ಟೊಂದು ಗ್ಯಾಪ್ ಇದೆ. ನಾವು ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ಎಷ್ಟು ಸ್ಪೀಡನ್ನು ಮಾಡ್ಕೋಬೇಕು, ಯಾವ ರೀತಿ ನಾವು ಅದನ್ನು ಪ್ರೆಸ್ ಮಾಡಬೇಕು ಅನ್ನೋದು ನಮ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ, ನೋಡಿ, ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಈ ರೀತಿ ಸೈಜಲ್ಲಿ ಸ್ವಲ್ಪ ಗಟ್ಟಿ ಬರೋವಂಥ ವಸ್ತು ಇದ್ದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಈ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸಲ್ಲಿ ನೀವು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಗಮ್ ಹಾಕಿ, ಗಮ್ ಯೂಸ್ ಮಾಡಿ ನೀಟಾಗಿ ಹಿಂಗೆ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ತುಂಬ ಸ್ಪೀಡಾಗಿ ನಮಗೆ ಮೂಮೆಂಟ್ ಮಾಡಿದಾಗ ಕಂಟ್ರೋಲ್ ಸಿಗೋದಿಲ್ಲ. ಸೊ ಹಾಗಾಗಿ ಇದನ್ನು ಇಟ್ಕೊಂಡು ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಮೂವ್ ಆಗುತ್ತೆ, ಮತ್ತು ಜೊತೆಗೆ ಸ್ಪೀಡ್ ಕೂಡ ಕಂಟ್ರೋಲ್ ಬರುತ್ತೆ. ಮೋಟ್ರು ಕೂಡ ತುಂಬ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಮಿಷಿನ್ ಕೂಡ ಶೇಕ್ ಆಗೋದಿಲ್ಲ. ತುಂಬ ವೈಬ್ರೇಟ್ ಆದರೆ ಏನಾಗುತ್ತೆ, ನಮಗೆ ವರ್ಕ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.